ಹಾಸನ ನಗರಸಭೆಗೆ ಸೇರಿದ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಕ್ರಮ ವಹಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿರುವ ಸ್ಥಳೀಯ ನಿವಾಸಿಗಳು, ಹಾಸನ ನಗರಸಭೆಯ ವಾರ್ಡ್ ನಂಬರ್ 30 ಮತ್ತು 31ರ ಅಂಬೇಡ್ಕರ್ ನಗರ ಮತ್ತು ವಿಶ್ವನಾಥ ನಗರ ಮಧ್ಯೆ ಹಾದು ಹೋಗಿರುವ ಕೊಳಚೆ ನಿರ್ಮೂಲನಾ ಮಂಡಳಿಗೆ ಸೇರಿದ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಟಡ ನಿರ್ಮಾಣ ಕಾರ್ಯ ಮಾಡಲಾಗುತ್ತಿದೆ. ಈ ಹಿಂದೆ ಅಂದರೆ 2018ರಲ್ಲೂ ಸಹ ಇದೇ ರೀತಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದರು. ಆಗ ಅಂದಿನ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದರಿಂದ ನಿರ್ಮಾಣ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಇದೀಗ ಮತ್ತೆ ಇದೇ ಜಾಗದಲ್ಲಿ ಮನೆ ಕಟ್ಟಡ ನಿರ್ಮಾಣ ಕಾರ್ಯ ಮಾಡಲಾಗುತ್ತಿದೆ ಎಂದರು. ಈ ಜಾಗ ಚರಂಡಿಯ ಕಸ ತೆಗೆಯಲು ಜೆಸಿಬಿ ಇಳಿಯುವ ಜಾಗವಾಗಿದ್ದು, ಚರಂಡಿಯಲ್ಲಿ ಕಸ, ಮಣ್ಣು ಹಾಗೂ ಇತರೆ ತ್ಯಾಜ್ಯ ತೆಗೆದು ಹಾಕಲು ಜಾಗವನ್ನು ಬಿಡದೆ ಮನೆ ಕಟ್ಟುತ್ತಿದ್ದಾರೆ. ಈ ಜಾಗದಲ್ಲಿ ಕಸ ವಿಲೇವಾರಿ ಮಾಡಲು ಕೂಡ ಜಾಗ ಬಿಟ್ಟಿಲ್ಲ. ಇದರಿಂದ ಅಂಬೇಡ್ಕರ್ ನಗರದಲ್ಲಿ ವಾಸವಿರುವ ಸ್ಥಳೀಯ ನಿವಾಸಿಗಳಿಗೆ ಚರಂಡಿಯ ನೀರು ಮನೆಗೆ ನುಗ್ಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಮನೆ ನಿರ್ಮಾಣ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಸರ್, ಇದು ಮಾಹಿತಿ ಅವರು ಯಾರೋ ಇಂಡಿವಿಜುವಲ್ ಆಗಿ ಕಟ್ತಾ ಇದ್ದಾರೆ. ಅದರಲ್ಲಿ ನಗರಸಭೆ ಸದಸ್ಯರು ಮತ್ತು ಇದರಲ್ಲಿ ನಮ್ಮ ತಿಳಿಯಂಗೆ ಅವ್ರ ಹೆಸರು ಹೇಳ್ತೀನಿ, 30ನೇ ವಾರ್ಡ್ನ ಸದಸ್ಯರು, ನಗರಸಭೆ ಸದಸ್ಯರು. ಇದರಲ್ಲಿ AEE ಮತ್ತು ಕಮಿಷನರ್ ಅವ್ರಿಗೆಲ್ಲ ನಾವು ಗಮನಕ್ಕೆ ತಂದಿದ್ದು, ಇನ್ನೂವರೆಗೂ ಯಾರು ಅವರು ಕ್ರಮ ತಗೊಳ್ತಾ ಇಲ್ಲ. ಅದಕ್ಕೆ ನಮ್ಗೆ ಕ್ರಮ ಇದು ನ್ಯಾಯ ಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ. ಸರ್ ನಮಸ್ತೆ, ನನ್ನ ಹೆಸರು ಸತೀಶ್ ಕುಮಾರ್ ಅಂತ, ವಕೀಲರು. ಇದೇ ವಿಶ್ವನಾಥ ನಗರ ಅಂಬೇಡ್ಕರ್ ನಗರದಲ್ಲಿದೆ. ಈ ಹಿಂದ್ಗಡೆ ಏನ್ ಜಾಗ ಕಾಣಿಸ್ತಿದೆ, ಇದು ನಗರಸಭೆ ಸೇರಿದ್ದು ರಾಜಕಾಲುವೆ. 2018 ಮತ್ತು ಅದರಿಂದ ಹಿಂದೆನೂ ಸಹ ಇಲ್ಲಿ ಮನೆ ಕಟ್ಟದಂಗೆ ಹೋಗಿ ಅರ್ಜಿ ನಗರಸಭೆಗೆ, DC ಆಫೀಸ್ಗೆ ಮತ್ತೆ ಕೊಳಚೆ ನಿರ್ಮಾಣ ಪ್ರದೇಶ ಅಲ್ಲಿಗೂ ಸಹ ಕೊಟ್ಟಿದ್ದೀವಿ. ಬಟ್ ಇದುವರೆಗೂ ಅಧಿಕಾರಿಗಳು ಈಗ AEE ಬಂದು ಹೇಳೋಗಿದ್ದಾರೆ. ಬಟ್ ನೋಡಿ ಕಾಮಗಾರಿ ಎಲ್ಲಿವರೆಗೂ ಬಂದಿದೆ. ಇಲ್ಲಿರೋ ಜನಗಳಿಗೆ ಹೆಚ್ಚು ಕಡಿಮೆ ಇಲ್ಲಿ ಒಂದು 100-200 ಕುಟುಂಬ ಇದೆ. ಓಡಾಡಕ್ಕಿರೋ ಜಾಗ ಇದೊಂದೇ. ಯಾರ ಸತ್ತರೆ ಇಲ್ಲಿ ಶವನ್ನ ತೊಳೆಯಂತ ಜಾಗ, ಏನಾರ ಫಂಕ್ಷನ್ ಆಗ್ಲಿ ಏನಾರು ಮಾಡ್ಕೊಳಕ್ ಜಾಗ ಇದ್ದು ಒಂದ್ ಜಾಗನವ ರಾಜಕಾಲುವೆ ತೆರವು ಮಾಡಿ ಅದ್ರ ಮೇಲೆ ಎರಡು ಮಳಿಗೆ ಕಟ್ಟಿದ್ದಾರೆ. ಇದು ರಾಜಕಾಲುವೆ ಜಾಗ. ಇದಕ್ಕೆ ಸಂಬಂಧಪಟ್ಟ ದಾಖಲಾತಿ, ಸರ್ವೆ ನಂಬರು. ಇಲ್ಲಿ ಫ್ರೀ ಆಗಿ ಜಾಗ ಬಿಟ್ಟೋಗಿದ್ರು ಪ್ರೀತಮ್ಗೌಡ್ರು. ಇಲ್ಲೆಲ್ಲ ಫ್ರೀ ಆಗಿರ್ತ ದಾರಿ ಎಲ್ಲ ಹಾಕ್ಸಿ ಚೆನ್ನಾಗಿ ಮಾಡೋಗಿದ್ರು, ಏನು ಕಟ್ಟಂಗಿಲ್ಲ ಅಂತ. ಅವತ್ತೊಂದ್ ದಿವಸ ಬಂದಾಗ ಫೌಂಡೇಶನ್ ಹಾಕ್ತಾ ಇದ್ರು. ನಾನು ಈ ಕಡೆ ಬರಲ್ಲ ಜಾಸ್ತಿ, ಬಂದಾಗ ಫೌಂಡೇಶನ್ ಹಾಕ್ತಾ ಇದ್ರು. ಯಾಕಪ್ಪ ನಮ್ದೇ ಜಾಗ ಅಂತ. ಕಟ್ಟಕ್ಕೆ ಯಾರು ಬಿಟ್ಟಾರೋ ಯಾರಿಗೂ ಗೊತ್ತಿಲ್ಲ. ಈಗ ಇಷ್ಟು ಕಟ್ಟಿದ್ಮೇಲೆ ಈಗ ಮತ್ತೆ ಬಂದು ಸ್ಟ್ರೈಕ್ ಮಾಡ್ತಿದ್ವಿ. ಜಗ್ಗಾಕ್ಲಿ ಜಾಗ ಫ್ರೀ ಇರ್ಬೇಕು ನಮ್ಗೆ ಅಷ್ಟೇ.